ಎಷ್ಟೊತ್ತಾಯ್ತು, ಈ ಹುಡುಗ ಇನ್ನು ಬರ್ಲೇ ಇಲ್ಲ. ಓ, ಈಗ ಬಂದ್ಯೇನಪ್ಪ? ಆ ಹುಡುಗನ್ ಕರ್ದ್ಯಾ? ಹೇಳಿದೀನಿ ಮೇಡಮ್, ಬರ್ತಾರಂತೆ. ಅವ್ರು ಬರೋ ಹೊತ್ತಾಯ್ತು, ಜಲ್ದಿ ಹೋಗಿ ಟೀ ಮಾಡು. ನಾನ್ ಹೋಗಿ ಅವ್ರನ್ನ ಮಾತಾಡಿಸ್ತಾ ಇರ್ತೀನಿ. ಬೇಗ ಹೋಗು. ಏನಂಟಿ ಕರೆದ್ರಂತೆ? ಬಾರಪ್ಪ ಕುಮಾರ, ಬಾ ಒಳಗಡೆ ಕೂತ್ಕೋ. ಕೂತ್ಕೋ. ಹೇಗಿದ್ಯಪ್ಪ ಕುಮಾರ? ಚೆನ್ನಾಗಿದ್ಯಾ ತಾನೆ? ಹೇಗ್ ನಡೀತಿದೆ ನಿನ್ ರಿಸರ್ಚು? ಅಬ್ಬಬ್ಬಬ್ಬಬ್ಬ, ದಿವ್ಸಕ್ಕೊಂದೊಂದ್ ರೀತಿ ಅನುಭವ. ಆ ಬಾಬಾಗಳು, ಆ ಮಾಂತ್ರಿಕರು, ಅವ್ರು ಬಿಡಿಸೋ ದೆವ್ವ ಭೂತಗಳು ಅವೆಲ್ಲ ನೋಡ್ತಾ ಇದ್ರೆ ಯಾವ್ದು ಸುಳ್ಳು ಯಾವ್ದು ನಿಜ ಒಂದು ಗೊತ್ತಾಗ್ತಾ ಇಲ್ಲ. ರೋಹಿತಾ. ಹಾ ಮೇಡಮ್. ಏನು ಇನ್ನೂ ಟೀ ರೆಡಿ ಆಗಿಲ್ವಾ? ರೆಡಿ ಆಗ್ತಾ ಇದೆ ಮೇಡಮ್. ಬೇಗ ತಗೊಂಡ್ಬ ಹೋಗು. ಮತ್ತೆ ಎಲ್ಲಪ್ಪ ನಿನ್ ಫ್ರೆಂಡ್ಸು? ಅದೇ ದೊಡ್ಡಯ್ಯನ ಮನೆಗೆ ಹೋಗಿರ್ಬೋದು. ಓ ಹಾ, ನೀನು ನಮ್ ಜನನೇ ಅಂತೆ ನಮ್ ಯಜಮಾನ್ರು ಹೇಳಿದ್ರು. ಅದಕ್ಕೆ ನಿನ್ ಜೊತೆ ಮಾತಾಡ್ಬೇಕು ಅಂತ ಅನ್ಸ್ತು, ಅದಕ್ಕೆ ಕರಿಯಕ್ ಕಳಿಸ್ದೆ. ಹೇಳಿ ಆಂಟಿ. ಇನ್ನೇನಪ್ಪ, ನೀನು ವಿದ್ಯಾವಂತ, ಮೇಲಾಗಿ ಡಾಕ್ಟರ್ ಬೇರೆ ಆಗೋನು, ಅದಲ್ದೆ ನಮ್ ಜನ ಬೇರೆ. ನನಗೇನಪ್ಪ, ದೇವ್ರು ಅಷ್ಟೈಶ್ವರ್ಯ ಕೊಟ್ಟಿದ್ದಾನೆ. ನಿನಗೆ ಮದ್ವೆ ಮಾಡ್ಕೊಳ್ಳೋ ಯೋಚನೆ ಬಂದ್ರೆ ನನ್ ನೆನಪಿರ್ಲಿ. ಅಯ್ಯೋ, ಋಣಾನು ಬಂದ ಇದ್ರೆ ಆಗುತ್ತೆ ಬಿಡಿ. ಆದ್ರೆ ನಾನ್ ವೃತ್ತಿ ಪ್ರಾರಂಭ ಮಾಡೋವರೆಗೂ ಮದುವೆ ಯೋಚನೆ ಮಾಡಲ್ಲ. ಹೌದಪ್ಪ, ಅದು ನಿಜಾನೇ. ತಗೋ. ಟೀ ಕುಡಿಯಪ್ಪ. ನನ್ನ ಮಗಳನ್ನ ಇವನಿಗೆ ಕಟ್ಬೇಕು. ತಗೊಳ್ಳೋ, ಕೊಡಪ್ಪ. ಒಮ್ಮೆಲೆ ಆಸ್ಪತ್ರೆ ಕಟ್ಟುವಷ್ಟು ದುಡ್ಡು ನಮ್ಮ ಹತ್ರ ಎಲ್ಲಿದೆ? ಹೌದು ಬಿಡಪ್ಪ, ಆಸ್ಪತ್ರೆ ಕಟ್ಬೇಕು ಅಂದ್ರೆ ತುಂಬಾ ದುಡ್ಡು ಬೇಕು. ಆದ್ರೆ ಯೋಚನೆ ಮಾಡ್ಬೇಡ, ದೇವ್ರು ಹೇಗಾದ್ರೂ ಅನುಕೂಲ ಮಾಡ್ಕೊಡ್ತಾನೆ. ಯಾರಾದ್ರೂ ಕೋಟ್ಯಾಧೀಶ್ ಮಾವ ಸಿಗಬೇಕು ಅಷ್ಟೇ, ಅದು ಮದುವೆಗೆ ಮುಂಚೆ ವರದಕ್ಷಿಣೆ ಕೊಡ್ಬೇಕು. ಅಂತವ್ರು ಸಿಕ್ಕಲ್ಲ, ಹಾಸ್ಪಿಟ್ಲ್ ಕಟ್ಸಲ್ಲ, ನಾನ್ ಮದುವೆ ಆಗಲ್ಲ. ಅದಕ್ಕೇನಪ್ಪ, ಕೋಟಿ ರೂಪಾಯಿ ಖರ್ಚಾಗ್ಲಿ, ಮೊದಲು ನಿನ್ ಆಸ್ಪತ್ರೆ ಕಟ್ಸು, ಆಮೇಲೆ ನಿನ್ ಮದುವೆ ಮಾಡ್ಕೊಳ್ವಂತೆ. ದುಡ್ಡು ಎಷ್ಟ್ ಬೇಕು ನಾನ್ ಕೊಡ್ತೀನಿ. ಬಿತ್ತು ಬಲೆಗೆ. ಚಚೆ, ನಿಮ್ ದುಡ್ಡು ನನ್ಗ್ಯಾಕಂಟಿ? ಅದ್ಯಾಕಪ್ಪ ಹಂಗ ಹೇಳ್ತ್ಯಾ? ನನ್ ಮಗಳು ಕೈ ಹಿಡಿತ್ಯಾ ಅಂದ್ಮೇಲೆ ಎಲ್ಲ ನಿಂದೆ ತಾನೆ. ನೀವು ಹೇಳೋದೇನೋ ಸರಿ, ಆದ್ರೇನಪ್ಪ? ನೋಡಪ್ಪ, ನನ್ಗಿರೋಳು ಒಬ್ಳೇ ಮಗಳು, ರಾಣಿ ತರ ಸಾಕಿದೀನಿ. ದಂತದ್ ಗೊಂಬೆ ತರ ಇದ್ದಾಳೆ, ತುಂಬಾ ಚೆಲುವು, ಆದ್ರೆ ಸ್ವಲ್ಪ ಕುಳ್ಳಿ. ಒಂದ್ ಕಣ್ಣು ಸ್ವಲ್ಪ ಮೆಳ್ಳು, ಕಿವಿ ತುಂಬಾನೇ ಚೆನ್ನಾಗ್ ಕೇಳ್ಸತ್ತೆ, ಒಂದೊಂದ್ ಟೈಮ್ ಸ್ವಲ್ಪ ಮಂದ್ವ ಕೇಳ್ಸತ್ತೆ. ನಿನಗೋಕೆ ಅನ್ನೋದಾದ್ರೆ ಅದೆಲ್ಲ ಬಿಡಿ ಆಂಟಿ, ಮಾಮೂಲಿ. ನಾನ್ ಅಡ್ಜಸ್ಟ್ ಮಾಡ್ಕೋತೀನಿ ಬಿಡಿ. ದುಡ್ಡಿನ ಬಗ್ಗೆ ನೀನ್ ಏನು ಯೋಚನೆ ಮಾಡ್ಬಿಡಪ್ಪ. ನಿನ್ಗೆಷ್ಟು ದುಡ್ಡು ಬೇಕು ನಾನ್ ಕೊಡ್ತೀನಿ. ನೀನ್ ಮೊದ್ಲು ಆಸ್ಪತ್ರೆ ಕಟ್ಸಕ್ಕೆ ಶುರು ಮಾಡು. ಆಗ್ಲಿ ಬಿಡಿ ಆಂಟಿ, ನೀವ್ ಇಷ್ಟೊತ್ತಾಯ ಮಾಡ್ತಾ ಇದೀರಂದ್ರೆ ಹಾಗೆ ಆಗ್ಲಿ. ಆದ್ರೆ ನಾನು ಹಣ ಈಗ್ಲೇ ತಗೊಳಲ್ಲ, ಊರ್ಗೋಗಕ್ ಮುಂಚೆ ತಗೊಂಡೋಗ್ತೀನಿ. ನಿಜವಾಗ್ಲೂನಪ್ಪ, ಚಿನ್ನದಂತ ಗುಣ ನಿಂದು. ನೋಡು, ನಿನಗೆ ಯಾವಾಗ ದುಡ್ಡು ಬೇಕು ನನಗ್ ಮೊದ್ಲೇ ಹೇಳಿರು, ನಾನ್ ದುಡ್ಡೆಲ್ಲ ರೆಡಿ ಮಾಡಿಟ್ಟಿರ್ತೀನಿ, ಬಂದ್ ಈಸ್ಕೊಂಡೋಗು, ಸರಿನಾ? ಆಯ್ತು. ಹಾಗಿದ್ರೆ ಬರಲ್ಲ ಆಂಟಿ ನಾನು? ಆಯ್ತಪ್ಪ, ಹುಷಾರಾಗಿ ಹೋಗ್ಬಾ. ಅಬ್ಬಾ, ನಿಜವಾಗ್ಲು ದೇವ್ರಿದಾನೆ. ನನ್ನ ಮಗಳು ಕಣ್ಣು ಮೆಳ್ಳು, ಕಿವಿ ಕೇಳ್ಸಲ್ಲ, ಅದ್ರಲ್ಲೂ ಕುಳ್ಳಿ. ಯಾರು ಮದ್ವೆ ಆಗಲ್ಲ ಅಂತಿದ್ರು, ಅಂತೂ ಒಳ್ಳೆ ಬಕ್ರಾನೆ ಸಿಕ್ಬಿಟ್ಟ. ಹೇಗಾದ್ರೂ ಮಾಡಿ ಇವ್ರಿಬ್ರಿಗೂ ಮದ್ವೆ ಮಾಡ್ಬಿಟ್ರೆ ನಾನ್ ಗೆದ್ದಂಗೆ. ದೇವ್ರೇ, ನೀನ್ ನಿಜವಾಗ್ಲೂ ಇದ್ಯಪ್ಪ.